ಕುಂದುಕೊರತೆ ಕೇಳಬೇಕು, ಅವರು ಬಂದು ಆರ್ಡರ್ ಮಾಡಬೇಕು, ಅವರು ಬಂದು ನಿರ್ಧಾರ ಮಾಡಬೇಕು. ನಿಮ್ಮ ಕೈಯಲ್ಲಿ ಇರೋದಿಲ್ಲ, ಕೈಯಲ್ಲಿ ಅಧಿಕಾರ ಇರೋದಿಲ್ಲ. ಅಧಿಕಾರಿಗಳೇ ಕಾರಣ, ಮತ್ತೆ ನಮ್ಮನ್ನ ಆಳ್ತಾ ಇರತಕ್ಕಂಥ ಸರ್ಕಾರಗಳೇ ಕಾರಣ ಅಂತ ಹೇಳ್ತಾ ಈಗ ಕರೆಂಟ್ ಆಟ ಆಡ್ತಾ ಇದೆ. ಆಗಲಿ ಯಾವುದೇ ಒಬ್ಬರಿಗೂ ಕರೆಂಟ್ ಬಿಲ್ಲು ಮುಸ್ಲಿ ಮಾಡಬಾರ್ದು. ಅವ್ರವ್ರ ಬಿಲ್ಲು ಕ್ಲಿಯರ್ ಆಗಿ ಕೊಡಬೇಕು. ಉಚಿತ ಕರೆಂಟ್ ಏನಿದೆಯೋ ಅದನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮಲ್ಲಿರೋರ್ನ ಯಾರನ್ನೂ ಒಕ್ಕಲೇ ಬರೆಸಬಾರ್ದು. ನಿಮ್ಮ ಅಧಿಕಾರಿಗಳೇ ಹೋಗಿ ಅಲ್ಲಿ ಬೆದರಿಕೆ ಹಾಕಿ ಅವ್ರ ಸಾಮಾನೆಲ್ಲ ಎತ್ತಿ ಹಿಂದೆ ಹಾಕಿ ಆ ರೀತಿಯಾದ ಕೆಲಸಗಳು ಆಗ್ಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರೂ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಇದನ್ನ ಶೂಟ್ ಮಾಡಿ ನಿಮ್ಮ ಏನು ನಮಗೆ ಬೇರೆ ಇದು ಏನ್ ಹೇಳ್ತಾರೆ ಮಾಧ್ಯಮಗಳ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ನಮ್ಮ ಸೋಷಿಯಲ್ ಮೀಡಿಯಾಗಳನ್ನ ನೀವು ಉಪಯೋಗಿಸ್ಬೇಕಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಂತೀನಿ. ಇವತ್ತು ಏನು ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಕೊಳಗೇರಿ ಬೆಂಗಳೂರಲ್ಲಿರ್ತಕ್ಕಂಥ ಹತ್ರ 1500 ಕೊಳಗೇರಿ ಪ್ರದೇಶಗಳಿದೆ. ಆ ಪ್ರದೇಶಗಳಿಗೆ ಯಾರಿಗೆ ಹಕ್ಕುಪತ್ರ ಇಲ್ವೋ ಅಂಥವ್ರಿಗೆಲ್ಲ ಹಕ್ಕುಪತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಆಯುಕ್ತರಿಗೆ ಮನವಿ ಪತ್ರನ ಕೊಟ್ಟಿದ್ದೇವೆ. ನಮ್ಮ ಜೊತೆಯಲ್ಲಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದಂಥ ಮರಿಯಪ್ಪನವರಿದ್ದಾರೆ, ಕಾರ್ಯಾಧ್ಯಕ್ಷರಾದಂಥ ನಮ್ಮ ಮುನಿಯಾಜನಪ್ಪರಿದ್ದಾರೆ, ಮುನಿಮಾರಪ್ಪ ಇದ್ದಾರೆ, ಕೃಷ್ಣಪ್ಪ ಇದ್ದಾರೆ, ಕನ್ನಳ್ಳಿ ಕೃಷ್ಣಪ್ಪ, ಹಾಗೆ ತುಂಬ ಜನ, ಬೆಳ್ತೂರು ವೆಂಕಟೇಶು, ಶಕುಂತಲಮ್ಮ, ಸೊಣ್ಣಪ್ಪ, ಹೀಗೆ ಸುಮಾರು ಒಂದು 30 ಸಂಘಟನೆಗಳು ಸೇರಿ ನಾವೊಂದು ಮಹಾ ಒಕ್ಕೂಟ ಮಾಡಿಕೊಂಡಿದ್ದೀರಿ. ಆದರೆ ಇವತ್ತು ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ಸ್ಲಮ್ಗಳು ಹೆಸರುಗಳು ಹೇಳೋಕ್ಕೆ ಅಂತೂ ಆಗಲ್ಲ. ಇದರಲ್ಲಿ ಬರೆದಿದ್ದೀರಿ, ಬೇಕಾದರೆ ನಿಮ್ಮ ಕೈಗೆ ಈ ಕರಪತ್ರ ಒಂದೊಂದು ಕೊಡ್ತೀರಿ, ಸಮಸ್ಯೆಗಳು ಏನಂತ ಅನ್ನೋದನ್ನು ಹೇಳ್ತೀರಿ. ಆದರೆ ನಾವು ಹೇಳೋದು ಬಡವರಾಗೇ ಇದ್ದಾರೆ, ಬಡವರಿಂದ ಈ ದೇಶ ಆಳ್ತಾ ಇದೆ, ಬಡವರಿಂದ ಈ ದೇಶ ಓಟ್ ಹಾಕೋದು ಇವರೇ. ಯಾರು ಸಾಹುಕಾರ ಓಟ್ ಹಾಕಕ್ಕೆ ಬರಲ್ಲ. ಬಾಬಾ ಸಾಹೇಬರು ನಮಗೆ ಕೊಟ್ಟಿದ್ದಾರೆ ಒಂದು ಪವಿತ್ರವಾದ ಒಂದು ಹಕ್ಕನ್ನ ಚಲಾಯಿಸಿ ಅಂತಂತೇಳ್ಬಿಟ್ಟು ಅದನ್ನು ನಾವು ಈ ಕಳ್ಳರಿಗೆ ಕಾಕರಿಗೆ ಇಷ್ಟು ದಿವಸ ನಾವು ಕೊಟ್ಟಿದ್ದೀರಿ. ಇನ್ಮೇಲೆ ನಾವೇ ಒಂದು ತೀರ್ಮಾನಕ್ಕೆ ಬರ್ತೀರಿ, ನಾವು ಮಾತಾಡಿಕೊಂಡು ನಮ್ಮ ಮುಖಂಡರುಗಳೆಲ್ಲ ಸೇರಿ. ಅದರಿಂದ ಈಗ ನಾವು ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಂತಂತಂದರೆ, ಕೂಡಲೇ ಬೆಂಗಳೂರಲ್ಲಿರ್ತಕ್ಕಂಥ ಕೊಳಗೇರಿ ಪ್ರದೇಶಗಳಿಗೆ ಎಲ್ಲ ಜನಕ್ಕೂ ಹಕ್ಕುಪತ್ರಗಳು ಕೊಡಬೇಕು, ನಾಗರಿಕ ಸೌಲಭ್ಯಗಳು ಕೊಡಬೇಕು, ರಸ್ತೆಗಳು ಕೊಡಬೇಕು, ನೀರು ಕೊಡಬೇಕು, ಕಾವೇರಿ ನೀರು ಅಲ್ಲ ರೀ. ಬೆಳಗ್ಗಿಂದ ಸಂಜೆವರೆಗೂ ನಿಮ್ಮ ಗಾರ್ಡನಲ್ಲಿ ನೀರು ಓಡ್ತಾ ಇರ್ತದೆ, ನಮ್ಗೆ ಕುಡಿಯೋಕ್ಕೆ ನೀರು ಕೊಡು ಅಂತಂದ್ರೂ ನಿಮ್ಗೆ ಆಗಲ್ಲ ಅಂದರೆ ಇಂಥ ಸರ್ಕಾರಗಳು ನಮ್ಗೆ ಬೇಕಾದಂತೆ ಬಿಟ್ಟು ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ, ನಾವು ಎದೆ ಮುಟ್ಟಿ ನೋಡ್ಕೋಬೇಕಾಗುತ್ತೆ. ನಾವು ಈಗ ಮೇಡಮ್ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಏನು ಮನೆಗಳನ್ನ ಒಡೆದಾಕಿದ್ದಾವೆ ಅಂತ. ಈಗ ನಾನು ಅದನ್ನೇ ಹೇಳೋದು, 2021ರಲ್ಲಿ ಬಾಗ್ಮನೆ ಟೆಕ್ ಪಾರ್ಕ್ ಅಥವಾ ಸಿ ವಿ ರಾಮನ್ ನಗರ ಕೃಷ್ಣಪ್ಪ ಗಾರ್ಡನ್ ಅಂತ ಅಲ್ಲಿ ಸುಮಾರು 80ಕ್ಕೂ ಹೆಚ್ಚು ಗುಡಿಸಲು ನಿವಾಸಿಗಳಿಗೆ ಅವರ ಹತ್ರ ಆಧಾರ್ ಕಾರ್ಡ್ ಇದೆ, ಚುನಾವಣಾ ಗುರುತಿನ ಚೀಟಿ ಇದೆ, ರೇಷನ್ ಕಾರ್ಡ್ ಇದೆ. ಈ ಎಲ್ಲವನ್ನೂ ಇದ್ದಂಥ 80 ಕುಟುಂಬಗಳಿಗೆ ಇಲ್ಲಿ ತನಕ ಮನೆ ಕೊಟ್ಟಿಲ್ಲ. ಅವರೆಲ್ಲವೂ ಕೂಡ ಈಗ ಏನು ಮಾರತ್ತಳ್ಳಿಯಲ್ಲಿ ಅಂಡಲಿ ವತಿಯಿಂದ ಸರ್ವೆ ನಂಬರ್ 33ರಲ್ಲಿ ಕಟ್ಟಿರುವಂಥ ಮನೆಗಳಲ್ಲಿ ಅವರೆಲ್ಲವೂ ಕೂಡ 80 ಜನನೂ ನಾವೇ ಬೀಗ ಹೊಡೆದು ಆ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಅವತ್ತಿಂದನೂ ಕೂಡ ನಮ್ಮ ಜನ ಅಲ್ಲಿ ವಾಸ ಮಾಡ್ತಾಯಿದ್ರು. ಈ ನಿಟ್ಟಲ್ಲಿ ನಾವು ಪ್ರತಿಯೊಬ್ಬನೂ ಕೂಡ
ಯಾವುದೇ ಒಬ್ಬ ಬಡವನ ಮನೆ ಖಾಲಿ ಮಾಡಿಸಿದ್ರೆ ಅವನಿಗೆ ಬದಲಿ ವ್ಯವಸ್ಥೆ ಮಾಡಬೇಕು ಅಂತ ನಾವು ಸರ್ಕಾರದ ಮೇಲೆ ಸತತವಾಗಿ ಹೋರಾಟ ಮಾಡ್ಕೊಂಡೇ ಬಂದಿದ್ದೇವೆ. ಅನೇಕ ಹೋರಾಟಗಳನ್ನ ಅದು ಪೂರ್ವಕವಾಗಿ ಮಾಡಿದ್ದೇವೆ. ನಾವು ಯಾವ ಬಡವನಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಬೇಡಿಕೆ. ಅದ್ರ ಜೊತೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂದರೆ ಸ್ಲಮ್ ನಿವಾಸಿಗಳು ಅಂದರೆ ಗುಡಿಸ್ಲಲ್ಲಿ ವಾಸ ಮಾಡೋಂಥ ಜನ ಕಾವೇರಿ ನೀರು ಕುಡಿಬಾರ್ದ, 200 ಹಳ್ಳಿಗೆ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾವಲ್ಲ. ನಾವೇನು ನಿಮ್ಮ ಲಂಚದ ಹಣದಲ್ಲಿ ಭಾಗ ಕೇಳ್ತಾ ಇಲ್ಲ. ಕನಿಷ್ಠ ನಾವು ಈ ದೇಶದ ಪ್ರಜೆ ಇಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಕುಡಿಯೋ ಕಾವೇರಿ ನೀರು ಕೊಡೋಕೆ ನಿಮ್ಮ ಕಾಯಿಲೆ ಅಂತ ಕೇಳ್ತಾ ಇರೋದು. ನಾವು ಮನುಷ್ಯರು ದಿನ ಬೆಳಗಾದ್ರೆ ಕಕ್ಕಸ್ ನೀರಲ್ಲೇ ಜನ ವಾಸ ಮಾಡ್ತಾ ಇದ್ದಾವೆ. ಬೆಳಿಗ್ಗೆ ಎದ್ದರೆ ಆ ನೀರನ್ನು ತುಳ್ಕೊಂಡು ಓಡಾಡಬೇಕು. ನೀವು ಮಾತ್ರ ಸೋಪ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಂಡು ಓಡಾಡ್ತಾ ಇದ್ದೀವಲ್ಲ, ಜನ ಮನುಷ್ಯರಲ್ವಾ? ನಿಮ್ಮ ಕಣ್ಣಿಗೆ ಅವ್ರು ಮನುಷ್ಯರ ಥರ ಕಾಣ್ತಾ ಇಲ್ವಾ? ಅವ್ರು ಕಾವೇರಿ ನೀರು ಯಾಕೆ ಕೊಡಬಾರ್ದು? ದಿನ ಬೆಳಗಾದ್ರೆ ಶೌಚಾಲಯಗಳು ತುಂಬಿ ತುಳುಕ್ತಾ ಇವೆ. ನಾವೆಲ್ಲಿ ನಾವು ಕರ್ನಾಟಕದ ಗಡಿ ಭಾಗದಲ್ಲಿಲ್ಲ, ಬೆಂಗಳೂರಿನ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರುವಂಥ ಜನರ ಸಮಸ್ಯೆ ನೀವು ಬಗೆಹರಿಸಕ್ಕಾಗಿಲ್ಲ ಅಂದರೆ ಇವತ್ತು BJP ಸರ್ಕಾರ ಲೂಟಿ ಮಾಡ್ಕೊಂಡು ಕೊಳ್ಳೆ ಹೊಡ್ಕೊಂಡು ಹೊರ್ಟಾಯ್ತು. ನಿಮ್ಮನ್ನು ಅದೇ ಥರ ಜನ ಕಳಿಸ್ತಾರೆ ಮನೆಗೆ. ನೀವು ಎಚ್ಚೆತ್ಕೋಬೇಕು. ಕನಿಷ್ಠ ಇವತ್ತೇನು ಚನ್ನಪಟ್ಟಣ ಚುನಾವಣೆಯಲ್ಲಿ ನೀವು ಗೆದ್ದಿದ್ದೀರಿ, ಆ ಮರ್ಯಾದೆ ನೀವು ಉಳಿಸ್ಕೋಬೇಕು. ಜನರು ನಿಮ್ಮನ್ನು ಇನ್ನೂ ಒಂದು ಸ್ವಲ್ಪ ದಿವಸ ಇವರು ಬುದ್ಧಿ ಕಲಿತಾರೆ ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಓಟ್ ಹಾಕಿ ಚೇರಲ್ಲಿ ಕುಂಡಿಸಿದ್ದಾರೆ. ಕನಿಷ್ಠ ನೋಡಿ, ನಾವೀಗ ಹೇಳಕ್ಕೆ ಬಂದಿರೋಂಥದ್ದು, ಸ್ವಾಮಿ 24 ಜನ ಗುಲ್ಬರ್ಗಾದಲ್ಲಿ ಕಂಡಕ್ಟರ್ಗೆ ಬೆಂಗಳೂರಲ್ಲಿ ಸ್ಲಮ್ ಬೋರ್ಡ್ ಮನೆ ಬೇಕಾ? ಅವನು ವಾಸನೇ ಇಲ್ಲ. 2 ಡ್ರೈವರ್ ಕಂಡಕ್ಟರ್ಗಳು ಗುಲ್ಬರ್ಗದಿಂದ ಬಂದು ಬೆಂಗಳೂರಲ್ಲಿ ಮನೆ ತಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ